ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಮಕರ ರಾಶಿ ಮಾರ್ಚ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ. ಮಾರ್ಚ್ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮಕರ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ರಾಜಯೋಗ ಆರಂಭ, ಯಾಕೆಂದ್ರೆ ಶುಕ್ರ ಬಲ ಆರಂಭ ಆಗುತ್ತೆ. ಗುರುವಿನಂತೆ ಶುಕ್ರನು ಕೂಡ ಅತ್ಯಂತ ಶುಭ ಫಲ ಕೊಡುವಂತಹ ಗ್ರಹ. 7ನೇ ತಾರೀಕು ಮಾರ್ಚ್ 2024 ಬುಧ ಮತ್ತೆ ಶುಕ್ರ ರಾಶಿ ಪರಿವರ್ತನೆ. ಶುಕ್ರ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಬುಧ ಕುಂಭ ರಾಶಿಯಿಂದ 7ನೇ ತಾರೀಕು ಮಾರ್ಚ್ 2024 ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. ಬುಧ ಮೀನ ರಾಶಿಯಲ್ಲಿ ನೀಚನಾಗ್ತಾನೆ. ಬುಧ ತನ್ನ ಬಲವನ್ನ ಕಳ್ಕೊಂತಾನೆ. ಹಾಗಾದರೆ ಶುಕ್ರ ನಿಮಗೆ ಯಾವ ರೀತಿ ಫಲವನ್ನ ದ್ವಿತೀಯ ಭಾವದಲ್ಲಿ ಹೋದಾಗ ನಿಮಗೆ ಕುಟುಂಬ ಸುಖ, ಧನ, ಯಾಕಂದ್ರೆ 2ನೇ ಮನೆ ಅಂದಾಗ ಧನಸ್ಥಾನ. ಈ ಧನ ಅನ್ನೋದು ಅಭಿವೃದ್ಧಿ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಬಹಳ ಸುಖದಿಂದ ಇರುತ್ತೆ. ಯಾರಿಗೆ ಶುಕ್ರ ಮಹಾದಶೆ ನಡೀತಾ ಇದೆ, ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದೆ, ಅವರೆಲ್ಲರಿಗೂ ಅತ್ಯಂತ ಶುಭ ಫಲವನ್ನ ಶುಕ್ರ ಕೊಡ್ತಾನೆ. ಮಕರ ರಾಶಿ ಅಥವಾ ನಿಮ್ದು ಮಕರ ಲಗ್ನ ಆಗಿದ್ರೆ ಶುಕ್ರ ಯೋಗಕಾರಕ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ದಶಮ ಅಂದ್ರೆ ಉದ್ಯೋಗದಿಂದ ಧನಲಾಭ, ನಿಮ್ಮ ಮಕ್ಕಳಿಂದ ನಿಮಗೆ ಧನಲಾಭ. ನೀವು ಪ್ರೀತಿ, ಪ್ರೇಮ, ಪ್ರಣಯ, ಯಾರ ಜೊತೆಗೆ ಪ್ರಿಯತಮ ಇದ್ದಾರೆ, ನೀವು ಲವ್ ಮಾಡ್ತಾ ಇದ್ರೆ ಪ್ರಿಯತಮನಿಂದ ನಿಮಗೆ ಧನಲಾಭ. ನೀವು ಪುರುಷರಾಗಿದ್ದರೆ ನಿಮ್ಮ ಪ್ರಿಯತಮೆಯಿಂದ ನಿಮಗೆ ಧನಲಾಭ. ನಿಮ್ಮ ಕುಟುಂಬ ಸಮೃದ್ಧಿಯಾಗಿ ಬೆಳೆಯುತ್ತೆ. ಗುರುಜಿ ನನಗೆ ಸಾಡೆ ಸಾತಿ, ನನಗೆ ಕಷ್ಟ ಅನ್ಕೋಬೇಡಿ. ಕಷ್ಟಗಳು ಇಲ್ಲ ಅನ್ಕೊಂಡು ಮುಂದುವರಿರಿ. ಮಕರ ರಾಶಿಯವರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಯಾಕಂದ್ರೆ 2ನೇ ಮನೆ ಅಂದಾಗ ಡೊಮ್ಯಾಸ್ಟಿಕ್ ಕಂಫರ್ಟ್ಸ್ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಕುಟುಂಬ ಸುಖ ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ವಿ ಆಗ್ತೀರಿ. ಯಾರ್ಯಾರು ಉತ್ತಮ ಭಾಷಣಗಾರರಿದ್ದೀರಿ, ಆಂಕರ್ಸ್ ಇದ್ದೀರಿ, ಹಾಡುಗಾರರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಧನಲಾಭ. ಪಂಚಮ ಭಾವ ಅಂದಾಗ ರಿಕ್ರಿಯೇಷನ್ ಅಂತೀವಿ ಅಥವಾ ಡಿವೋಷನ್, ಯಾರ್ಯಾರು ದೈವ ಭಕ್ತಿ ಇದೆ ಅವರೆಲ್ಲರಿಗೂ ಕೂಡ ಧನಲಾಭ ಆಗುತ್ತೆ. ದೇವರ ಕೃಪೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಪುರೋಹಿತರಿದ್ದೀರಿ ನಿಮಗೂ ಕೂಡ ಧನಲಾಭ ಆಗುತ್ತೆ. ಇದು ಪಂಚಮ ಭಾವ ಅಂದಾಗ ಅಕ್ಯುಮುಲೇಟೆಡ್ ಕರ್ಮ, ನೀವು ಮಾಡಿದಂತಹ ಹಿಂದಿನ ಜನ್ಮದ ಪುಣ್ಯ ಫಲ ಅನ್ನೋದು ಪ್ರಾಪ್ತಿಯಾಗಿ ನಿಮ್ಮ ಕುಟುಂಬಕ್ಕೆ ಧನಲಾಭ ಪ್ರಾಪ್ತಿಯಾಗುತ್ತೆ. ಇನ್ನು ಎಲ್ಲರೂ ಮ್ಯಾಚ್ ಫಿಕ್ಸಿಂಗ್ ಇರುತ್ತೆ, ಕೆಲವರು ಟ್ರೇಡಿಂಗ್ ಮಾಡ್ತೀರಾ, ಇಂಟ್ರಾಡೇ ಮಾಡ್ಬೋದು, ಅತಿ ಬೇಗ ಸೇಲ್ ಮಾಡುವಂಥದ್ದು, ಆ ಥರ ಗ್ಯಾಮ್ಲಿಂಗ್ ಇರ್ಬೋದು. ಇದರಲ್ಲೆಲ್ಲ ಕೂಡ ಅತಿ ಹೆಚ್ಚು ಧನಲಾಭ ಆಗುವ ಸಾಧ್ಯತೆ ಇದೆ ಮಕರ ರಾಶಿ ಜಾತಕರಿಗೆ. ದಶಮ ಭಾವ ಅಂದಾಗ ಪ್ರೊಫೆಷನಲಿ ಯಾರ್ಯಾರು ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಸಿನಿಮಾ ತೆಗೆಯೋದು ಕೂಡ ದೊಡ್ಡ ಇಂಡಸ್ಟ್ರಿ, ಅದರಲ್ಲೂ ಕೂಡ ಅಭಿವೃದ್ಧಿ ಆಗ್ತೀರಾ. ಸ್ಟೇಟಸ್ ಪವರ್ ಅನ್ನೋದು ಬರುತ್ತೆ. ನಿಮ್ಮ ತಂದೆಗೆ ಉತ್ತಮವಾದ ಕಾಲ, ನಿಮ್ಮ ಅತ್ತೆ ಅಥವಾ ಮಾವನಿಂದ ನಿಮಗೆ ಅನುಕೂಲ ಆಗತ್ತೆ. ಕಾಮರ್ಸ್ ವ್ಯವಹಾರ BCom ಮಾಡಿರುವಂಥವ್ರಿಗೆ ಉತ್ತಮವಾದ ಧನಲಾಭ. BCom ಮಾಡಿರೋದಕ್ಕಿಂತ ಕಾಮರ್ಸ್ ಸಬ್ಜೆಕ್ಟ್ಗಳನ್ನ ವೃತ್ತಿ ಮಾಡ್ತಾ ಇರುವಂಥವ್ರಿಗೆ ಧನಲಾಭ ಅನ್ನೋದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಹಾಗಾದ್ರೆ ಯಾವ್ಯಾವ ಪ್ರೊಫೆಷನ್ ಇರೋರಿಗೆ ಮಕರ ರಾಶಿಯವರಿಗೆ ರಾಜಯೋಗ ಉಂಟಾಗುತ್ತೆ ಅಂದಾಗ ಯಾರ್ಯಾರು ಡ್ಯಾನ್ಸ್, ಆಕ್ಟಿಂಗ್, ಅದು ಡ್ಯಾನ್ಸ್ನು ಕೂಡ ಪ್ರೊಫೆಷನ್ ಆಗಿ ತಗೊಂಡಿರ್ತಾರೆ, ಅದರಿಂದ ಧನಲಾಭ ಮಾಡ್ತಾರೆ. ಭರತನಾಟ್ಯಂ ಇರ್ಬೋದು ಅಥವಾ ವೆಸ್ಟರ್ನ್ ಡ್ಯಾನ್ಸ್ ಇರ್ಬೋದು. ಫ್ಯಾನ್ಸಿ ಸ್ಟೋರ್ಸ್ ನಡೆಸೋರಿಗೆ ಧನಲಾಭ ಆಗುತ್ತೆ. ಇನ್ನು ಫೈನಾನ್ಷಿಯಲ್ ಯಾರಿಗಾದ್ರೂ ಲೋನ್ ಕೊಡೋದು, ಹಣ ತಗೊಳ್ಳೋದು ಅಂಥವ್ರಿಗೆ ಧನಲಾಭ ಆಗುತ್ತೆ. ಇನ್ನು ಬ್ಯಾಂಕಿಂಗ್ ತರ ಕೆಲಸ ಮಾಡೋರ್ಗೂ ಧನಲಾಭ ಆಗುತ್ತೆ.
ಹಾಡುಗಾರರಿಗೆ ಧನಲಾಭ ಆಗುತ್ತೆ. ಇನ್ನು ಜ್ಯುವೆಲರಿ ಶಾಪ್ ನಡೆಸೋರಿಗೆ ಉತ್ತಮ ಧನಲಾಭ ಅನ್ನೋದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ಆಗುತ್ತೆ. ಮದ್ಯ ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭ ಆಗಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ನಿಮಗೆ ಇದು ವಿವಾಹ ಸಮಯ ಕೂಡ. ವಿವಾಹ ಸಮಯ ಅಂದಾಗ ಗುರುಬಲನೇ ಇರ್ಬೇಕಲ್ವ ಗುರುಜಿ, ಈಗ ಗುರುಬಲ ಇಲ್ಲ, ಹಂಗಾರೆ ಮಕರ ರಾಶಿಯವರಿಗೆ ವಿವಾಹ ಸಮಯನ ಶುಕ್ರ ಬಲ ಇರೋದ್ರಿಂದ, ಗುರುವಿನಂತೆ ಶುಕ್ರ ಕೂಡ ಅತ್ಯಂತ ಶುಭ ಗ್ರಹ ಆಗಿರೋದ್ರಿಂದ ಯಾರ್ಯಾರು ಮಕರ ರಾಶಿ ಇದ್ದೀರಿ, ಯಾರಾದ್ರೂ ಒಬ್ರು ಬ್ರೋಕರ್ ಮುಖಾಂತರ ಅಥವಾ ಎಲ್ಲೋ ನೀವು ಮ್ಯಾರೇಜ್ ಅಲ್ಲಿ ಹಾಕಿರ್ತೀರಾ, ಆನ್ಲೈನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಶುಭ ಸುದ್ದಿ ಬರ್ಬೋದು. ವಿವಾಹ ಸಮಯ ಅಂದಾಗ ನಾನು ಯಾವಾಗ್ಲೂ ಹೇಳ್ತೀನಿ, ಗುರುಜಿ ನೀವು ಹೇಳಿದ ಕರೆಕ್ಟು, ವಿವಾಹ ಆಗಕ್ಕೆ ನನಗೆ ಟೈಮ್ ಬಂತು, ಮದುವೆನೂ ಆದ್ರೆ ಸಂಸಾರ ಜೀವನದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದೀನಿ ಅಂತ ಅನ್ನೋರು ಇಬ್ರು ಪತಿ ಪತ್ನಿ ಇಬ್ಬರ ಜಾತಕವನ್ನು ತೋರಿಸ್ಬೇಕು. ವಿವಾಹ ಆಗದೇ ಇರೋರು ವಿವಾಹಕ್ಕಿಂತ ಮೊದಲೇ ಇಬ್ಬರ ಜಾತಕ ಬರೀ ಸಾಲಾವಳಿ ನೋಡೋದಲ್ಲ, ಮ್ಯಾಚಿಂಗ್ ಆಫ್ ದ ಹರೋಸ್ಕೋಪ್ ಇಬ್ಬರದು ಕೂಡ ಮ್ಯಾಚಿಂಗ್ ಮಾಡಿಸಿ ಏನು ದೋಷಗಳಿದೆ ಅನ್ನೋದನ್ನ ನೀವು ತೋರಿಸಿ ವಿವಾಹಗಳನ್ನ ಆಗಬೇಕು. ಇನ್ನು ಯಾರ್ಯಾರು ಬ್ಯೂಟಿ ಪ್ರಾಡಕ್ಟ್ಸ್ ಮಾರಾಟ ಮಾಡುವಂಥವ್ರಿಗೆ ಒಳ್ಳೆ ಲಾಭ ಆಗುತ್ತೆ. ನಿಮಗೆ ಸಿಗುವಂತಹ ವಧು ನಿಮಗೆ ಮತ್ತೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾರ ಇಲ್ವಾ ಅಂತೇಳಿ ಜಾತಕ ತೋರಿಸ್ಬೇಕು. ಮಕ್ಕಳಾಗ್ತಾರ ಇಲ್ವಾ ಅಂತ ನೋಡ್ಬೇಕು. ವರ ಶ್ರೀಮಂತನಾಗಿದ್ರು ಅವ್ನಿಗೆ ಆಯುಷ್ ಇಲ್ಲ ಅಂದ್ರೆ ಮತ್ತೆ ಮರು ವಿವಾಹ ಆಗ್ಬೇಕಾಗುತ್ತೆ, ಅದಕ್ಕೆ ಜಾತಗಳನ್ನ ತೋರಿಸ್ಬೇಕಾಗುತ್ತೆ. ಇನ್ನು ಥಿಯೇಟರ್ಗಳಲ್ಲಿ ಲವ್ ಸಂಬಂಧಪಟ್ಟಂತಹ ಸಿನಿಮಾಗಳನ್ನ ಮಾಲ್ಗಳಲ್ಲಿ ನೀವು ಫಿಲಮ್ನ ಪ್ರೊಡ್ಯೂಸ್ ಮಾಡಿದ್ರೆ ಅತಿ ಹೆಚ್ಚು ಧನಲಾಭವನ್ನ ಮಾರ್ಚ್ ತಿಂಗಳಲ್ಲಿ ನೀವು ಗಳಿಸ್ತೀರಾ ಅನ್ನೋದನ್ನ ಶುಕ್ರ ನಿಮಗಿದೆಲ್ಲ ಶುಕ್ರ ಅಂದಾಗ ನಿಮಗೆ ಬಲ ಪ್ರಾಪ್ತಿ, ಶುಕ್ರ ಬಲ ಪ್ರಾಪ್ತಿ, ರಾಜಯೋಗ ಅನ್ನೋದು ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಶನಿ ದಶೆ ನಡೀತಿರೋರಿಗೆ ಸ್ವಲ್ಪ ಕಷ್ಟ ಇರುತ್ತೆ, ಅಥವಾ ಕುಜ ದಶೆ ನಡೀತಿರೋರಿಗೆ ಸ್ವಲ್ಪ ವಿವಾದಗಳಾಗುತ್ತೆ. ಯಾಕಂದ್ರೆ ಕುಜ ಶನಿ ಎರಡನೇ ಮನೆಯಲ್ಲಿರೋದ್ರಿಂದ ಮಾತಾಡಬೇಕಾದ್ರೆ ಕುಜ ದಶೆ ಶನಿ ದಶೆ ನಡೆಯೋರು ಬಹಳ ಎಚ್ಚರಿಕೆಯಿಂದ ಮಾತಾಡಿ. ನೀವು ಮಾತಾಡೋದ್ರಿಂದ ಸಂಬಂಧಗಳು ಕೂಡ ಕೆಡಬಹುದು ಅಥವಾ ಸಂಬಂಧಗಳು ಜೋಡಿಸ್ಬೋದು. ನೀವು ಒಳ್ಳೆ ಮಾತಾಡಿದಾಗ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ, ಸಂಬಂಧಗಳು ಕೂಡ ಜೋಡುತ್ತೆ, ನಿಮಗೆ ಒಳ್ಳೆ ಅನುಕೂಲಗಳು ಆಗುತ್ತೆ, ಧನಲಾಭನೂ ಆಗುತ್ತೆ. ಕೋಪ ಮಾಡ್ಕೋಬೇಡಿ, ಕೋಪ ಅನ್ನೋದು ಕಲಹಗಳಿಗೆ ಕಾರಣ ಆಗುತ್ತೆ, ಸಂಬಂಧಗಳನ್ನು ಕೆಡಿಸುತ್ತೆ. ಅದಕ್ಕೆ ಬಹಳ ಎಚ್ಚರಿಕೆಯನ್ನ ನೀವು ವಹಿಸಬೇಕು. ಉತ್ತಮ ಆರೋಗ್ಯ ಸಿಗುತ್ತೆ, ಹೊಸ ಹೊಸ ಬಟ್ಟೆಗಳನ್ನು ಹಾಕೊಂತೀರಿ, ನಿಮ್ಮ ಕುಟುಂಬ ಬಹಳ ಸಂತೋಷದಿಂದ ಇರುತ್ತೆ, ನೀವೊಬ್ಬ ರಾಜ ರಾಣಿಯಂತೆ ಬದುಕ್ತೀರಾ. ಮ್ಯೂಸಿಕ್ ಮೇಲೆ ನಿಮಗೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ನೀವು ಮಾತಾಡುವ ಕಲೆ ಸಾಮರ್ಥ್ಯ, ಇವಾಗ ಕೆಲವರೆಲ್ಲ ಬೇರೆ ಬೇರೆ ಭಾಷೆಗಳನ್ನ ಕಲಿತೀರ, ಜಪಾನ್ ಭಾಷೆ, ಫ್ರೆಂಚ್, ಜರ್ಮನಿ, ಈ ತರ ಭಾಷೆಗಳು ಕಲಿಯೋರ್ಗೂ ಕೂಡ ಅನುಕೂಲ ಆಗುತ್ತೆ. ನಿಮಗೆ ಒಡವೆಗಳು ಬರೋದು, ಜಂಪ್ಸ್ಗಳು ತಗೊಳ್ಳುವಂತಹ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಸಂತೋಷ ಪ್ರಾಪ್ತಿಯಾಗುತ್ತೆ. ಇನ್ನು ಕೆಲವರಿಗೆ ದಾಂಪತ್ಯ ಸುಖ, ಬೇರೆ ಕಡೆಯಿಂದ ದಾಂಪತ್ಯ ಸುಖವನ್ನ ಯಾವುದೂ ತಡೆ ಇಲ್ಲದೆ ಅನುಭವಿಸ್ತಾರೆ ಕೆಲವರು. ಮತ್ತೆ ಕೆಲವರಿಗೆ ಹೊರಗಡೆಯಿಂದ ಸಂಬಂಧಗಳು ಬರುವಂಥದ್ದು, ಅದನ್ನ ನೀವು ಯಾವ ರೀತಿ ಇಲ್ಲಾದ್ರೂ ನೀವು ತಿಳ್ಕೋಬಹುದು. ಆ ತರ ಕೂಡ ಕೆಲವರಿಗೆ, ಎಲ್ಲರಿಗೂ ಕೂಡ ಅಲ್ಲ ನೋಡಿ, ಆ ತರ ಕೆಲವರಿಗೆ ಅನುಭವವನ್ನ ಕೆಲವರು ಮಾಡ್ತಾರೆ. ಹಾಗಾದ್ರೆ ಇನ್ನ ಬುಧ, ಸೂರ್ಯ, ಮಂಗಳ ಗ್ರಹ ಯಾವ ರೀತಿ ಫಲ ಕೊಡ್ತಾರೆ ನೋಡಿ. 15ನೇ ತಾರೀಕು ಮಾರ್ಚ್ 2024 ಮಂಗಳ ದ್ವಿತೀಯ ಭಾವಕ್ಕೆ ಹೋಗ್ಬಿಡ್ತಾನೆ. 15ನೇ ತಾರೀಕು ನಂತರ ಮಾತಾಡಬೇಕಾದ್ರೆ ಎಚ್ಚರ. ಕುಟುಂಬದಲ್ಲಿ ನೀವು ಮಾತಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಕಲಹಗಳು ಕೂಡ ಆಗಬಹುದು. ಅದಕ್ಕೆ ಮಾತಾಡೋಕ್ಕಿಂತ ಮೊದಲು ಎಚ್ಚರಿಕೆಯಿಂದ ಮಾತಾಡಿ. ಕುಜ ಮತ್ತೆ ಶನಿ ಇಬ್ರು ಕೂಡ ಇರೋದ್ರಿಂದ ಯಾರಿಗೂ ದುಃಖ ಕೊಡೋ ತರ ಮಾತಾಡಬಾರ್ದು. ಮನಸ ವಾಚ ಕರ್ಮಣ, ಮನಸ್ಸಿನಿಂದನೂ ಕೂಡ ಯಾರನ್ನು ಕೂಡ ನೀವು ಶಾಪ ಹಾಕಬಾರ್ದು, ಬೈಕೋಬಾರದು, ಮತ್ತೆ ಬಾಯಿಯಿಂದನೂ ಕೂಡ ಯಾರಿಗೂ ಬೈಬಾರ್ದು. ವಾಚ ಕರ್ಮಣ, ಕೈಯಿಂದನೂ ಕೂಡ ನೀವು ಯಾರಿಗೂ ಕೂಡ, ಚಿಕ್ಕ ಮಕ್ಕಳೇ ಆಗಿರಲಿ ಯಾರಿಗೇ ಆಗಲಿ ಹೊಡೆಯೋದು ಅವೆಲ್ಲ ನೀವು ಮಾಡಬಾರ್ದು. ಅದೆಲ್ಲ ಕೂಡ ಪಾಪ ಕರ್ಮಗಳಿಗೆ ಕೌಂಟ್ ಆಗುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಮಂಗಳ 2ನೇ ಮನೆಗೆ ಬಂದಾಗ ಕೋಪ ಹೆಚ್ಚಾಗುತ್ತೆ, ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಹಾಗಾದ್ರೆ ಇನ್ನು ಸೂರ್ಯ 14ನೇ ತಾರೀಕು ಮಾರ್ಚ್ 2024 ಕುಂಭರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ತೃತೀಯ ಭಾವದಲ್ಲಿ, ಅಂದ್ರೆ ಯಾರ್ಯಾರು ರಾಜಕಾರಣಿಗಳಿದ್ದೀರಿ ತುಂಬಾ ಉತ್ತಮವಾದ ಸಮಯ ನಿಮಗೆ. MLA ಎಲೆಕ್ಷನ್ ಆಗೋಯ್ತು, ಈಗ MP ಎಲೆಕ್ಷನ್ ಬರ್ತಾ ಇದೆ.
2024 ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದೀರಿ, ನಿಮ್ಮ ವರಿಷ್ಠರ ಜೊತೆಗೆ ಪ್ರಯತ್ನಗಳು ಮಾಡಿ, ನಿಮಗೆ ಸೀಟ್ ಸಿಗುವ ಸಾಧ್ಯತೆಗಳಿದೆ. ನಿಮಗೆ ನಿಮ್ಮ ಪಕ್ಷದಲ್ಲೇ ಉತ್ತಮವಾದ ಸ್ಥಾನ ಮಾನ ಗೌರವಗಳು ಸಿಗುವ ಸಾಧ್ಯತೆ ಇದೆ. ಇನ್ನು ಕೆಲವರು ಕಳ್ಕೊಂಡಿರುವಂತಹ ಅಧಿಕಾರವನ್ನ ಮತ್ತೆ ಪಡೆಯುವಂತಹ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಗೌರ್ಮೆಂಟ್ ಆಫೀಸರ್ಸ್ ಇದ್ದೀರಿ, ನಿಮಗೆ ಟ್ರಾನ್ಸ್ಫರ್ ಕೂಡ ಆಗ್ಬೋದು, ಮತ್ತೆ ಪ್ರಮೋಷನ್ ಆಗುವ ಸಾಧ್ಯತೆಗಳು ಇದೆ. ಯಾರ್ಯಾರು ದೈವ ಭಕ್ತರಿದ್ದೀರಿ, ದೇವಸ್ಥಾನಗಳನ್ನ ನಡೆಸುವಂತಹ ಪುರೋಹಿತರುಗಳಿದ್ದೀರಿ ಅಥವಾ ಮಠಾಧೀಶರುಗಳಿದ್ದೀರಿ, ನಿಮಗೆ ಬಹಳ ಉತ್ತಮವಾದಂತಹ ಸಮಯ ಆಗಿದೆ. ರಾಜಕಾರಣಿಗಳಿಗೆ ಜನಪ್ರಿಯತೆ ಹೆಚ್ಚಾಗುತ್ತೆ. ನಿಮ್ಮ ಬ್ರೈಟ್ನೆಸ್, ನಿಮ್ಮ ಮುಖದಲ್ಲಿ ಬ್ರೈಟ್ನೆಸ್ ಹೆಚ್ಚಾಗುತ್ತೆ. ಪವರ್ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ಯಾಲೇಸ್ಗಳಲ್ಲಿ ಕೆಲಸ ಮಾಡುವಂಥವ್ರು, ಈಗ ಮೈಸೂರು ಪ್ಯಾಲೇಸ್ ಇದೆ, ಹೀಗೆ ಪ್ಯಾಲೇಸ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಬಹಳ ಉತ್ತಮವಾದಂತಹ ಫಲ. ರಾಜಧಾನಿಗಳಲ್ಲಿ ಕೆಲಸ ಮಾಡುವಂತಹ ಮಕರ ರಾಶಿ ಜಾತಕರಿಗೂ ಕೂಡ, ಅದರಲ್ಲೂ ವಿಧಾನಸೌಧ ಅಂತ ಕಡೆ, ಶಾಸಕರ ಭವನ ಇಂಥ ಕಡೆ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಒಳ್ಳೆ ಸ್ಥಾನ ಮಾನ ಗೌರವಗಳು, ಸರ್ಕಾರದಲ್ಲಿ ಯಾವುದೇ ಸ್ಥಾನಮಾನಗಳಲ್ಲಿ ನೀವು ಕೆಲಸದಲ್ಲಿದ್ರೂ ಕೂಡ ಪ್ರಮೋಷನ್ ಸಿಕ್ಕಿ ನಿಮ್ಮನ್ನ ಗುರುತಿಸುವಂತಹ ರೀತಿಯಲ್ಲಿ ನೀವು ಬೆಳೆಯುವ ಸಾಧ್ಯತೆಗಳಿದೆ. ಅದಕ್ಕೆ ನಾನು ಹೇಳಿದ್ದು, ಮಕರ ರಾಶಿಯವರಿಗೆ ರಾಜಯೋಗ ಅನ್ನೋದು ಮಾರ್ಚ್ ತಿಂಗಳಿಂದ ಆರಂಭ ಆಗೇ ಹೋಯ್ತು. ಸೂರ್ಯ ಮಹಾದಶೆ ನಡೀತಾ ಇದ್ರೆ ಖಂಡಿತವಾಗ್ಲೂ ಫಲ ಪ್ರಾಪ್ತಿಯಾಗುತ್ತೆ. ಸೂರ್ಯ ನಿಮಗೆ ಅಷ್ಟಮಾಧಿಪತಿಯಾದರೂ ಕೂಡ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೋಚಾರದಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ. ಆದ್ರೆ ಸೂರ್ಯ ರಾಹುವಿನ ಬಾಯಿಯಲ್ಲಿ ಬರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಉಂಟಾಗ್ಬೋದು. ತಂದೆಗೆ ಸ್ವಲ್ಪ ಗಂಡಾಂತರ ಇರುತ್ತೆ, ಜಾಗ್ರತೆಯನ್ನ ವಹಿಸಿ. ಸೂರ್ಯ ಎಷ್ಟನೇ ಮನೆ ಅಧಿಪತಿ? ಅಷ್ಟಮಾಧಿಪತಿ. ಅಷ್ಟಮ ಅಂದಾಗ ನಾವೇನಂತ ಹೇಳ್ತೀವಿ? ಆಯುಷ್ ಭಾವ. ಸೂರ್ಯ 8ನೇ ಮನೆಯಲ್ಲಿ ಹೋಗ್ತಾ ಇರೋದ್ರಿಂದ ನಿಮಗೆ ಒಳ್ಳೆ ಫಲವನ್ನ ಕೊಡ್ತಾನೆ. ಯಾರಾದ್ರೂ ಜೈಲ್ಗಳಿಗೆ ಹೋಗ್ಬಿಟ್ಟು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರೆ ಹೊರಗಡೆ ಬರ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಗೈನ್ ಅಂತೀವಿ. ನಿಮಗೆ ಗೊತ್ತಿಲ್ಲದೆ ಇರುವಂತಹ ಧನಲಾಭ ಸರ್ಕಾರದಿಂದ ಆಗ್ಬೋದು. ಈಗ ಎಲೆಕ್ಷನ್ ನಡೀತಾ ಇರೋದ್ರಿಂದ ಯಾವ್ದಾದ್ರು ದುಡ್ಡುಗಳು ಕೂಡ ನಿಮಗೆ ಹರಿಯುವ ಸಾಧ್ಯತೆಗಳಿದೆ. ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲೂ ಕೂಡ ನೀವು ಬಹಳ ಮೇಲೆ ಬರ್ತೀರಾ. ಆಯುಷ್ಯು ಕೂಡ ವೃದ್ಧಿಯಾಗುತ್ತೆ. ಆದ್ರೆ ಏನಾದ್ರೂ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳಿರುತ್ತೆ ಚಿಕ್ಕ ಪುಟ್ಟ, ಅದಕ್ಕೆ ಜಾಗ್ರತೆಯನ್ನ ವಹಿಸಿ. ನಾನು ಆಗ್ಲೇ ಹೇಳಿದೆ 7ನೇ ತಾರೀಕು ಮಾರ್ಚ್ 2024 ಬುಧ ಮಹಾದಶೆ ನಡೀತಿರೋರು ಎಚ್ಚರ. ಬುಧ ನಿಮಗೆ 6ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ. ತಂದೆಗೆ ಕಂಟಕ ಇರುತ್ತೆ, ಚರ್ಮ ರೋಗಗಳು ಬರುವ ಸಾಧ್ಯತೆ ಇರುತ್ತೆ. ಬುಧ 3ನೇ ಮನೆಯಲ್ಲಿ ನೀಚನಾಗ್ತಾ ಇರೋದ್ರಿಂದ ಯಾರಾದ್ರೂ ಪುಸ್ತಕಗಳನ್ನ ಪಬ್ಲಿಷ್ ಮಾಡಬೇಕು ಅಂದ್ರೆ ಈ ತಿಂಗಳಲ್ಲಿ ಪಬ್ಲಿಷ್ ಮಾಡಬೇಡಿ. ನಿಮಗೆ ನಿಮ್ಮ ಬಾಯ್ ಫ್ರೆಂಡ್ ಮತ್ತೆ ಗರ್ಲ್ ಫ್ರೆಂಡ್ ಇಂದ ಏನಾದ್ರೂ ಅನುಕೂಲಗಳಾಗಬೇಕು ಅಂದ್ರೆ ಆಗೋದಕ್ಕೆ ಅಡೆತಡೆಗಳು ಉಂಟಾಗ್ಬೋದು. ಅಕೌಂಟೆಂಟ್ಗಳು, ರೈಟರ್ಗಳು ಮತ್ತೆ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಲಾಯರ್ಗಳಿಗೂ ಕೂಡ ಅಷ್ಟೊಂದು ಅಭಿವೃದ್ಧಿ ಅನ್ನೋದು ಈ ತಿಂಗಳಲ್ಲಿ ಕಂಡು ಬರ್ತಾ ಇಲ್ಲ. ನಿಮ್ಮ ಸೋದರ ಮಾವನಿಗೆ ಏನಾದ್ರೂ ಕಂಟಕಗಳು ಕೂಡ ಕಂಡು ಬರ್ತಾ ಇದೆ. ನಾನೀಗ ಮಾರ್ಚ್ ತಿಂಗಳ 2024 ಮಕರ ರಾಶಿ ಭವಿಷ್ಯವನ್ನು ತಿಳಿಸಿದ್ದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳಂತೂ ವಿದ್ಯೆಯಲ್ಲಿ ಸಕ್ಸಸ್ ಆಗೇ ಆಗ್ತೀರಾ. ಬುಧ ದಶೆ ನಡೀತಾ ಇರೋರು ನೀವು ಗಣೇಶನನ್ನ ಪ್ರಾರ್ಥನೆಯನ್ನ ಮಾಡಬೇಕಾಗತ್ತೆ. ಸಂಪೂರ್ಣ ಭವಿಷ್ಯವನ್ನು ತಿಳಿಸಿದ್ದೀನಿ. ಹೊಸಬ್ರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಭಗವಂತ ನಿಮಗೆ ಸುಖ, ಸಂತೋಷ, ಸಮೃದ್ಧಿ ಕೊಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.